ನಾನು ನಿಮಗೆ ಒಂದು ವ್ಯಾಯಾಮದ ಬಗ್ಗೆ ಹೇಳುತ್ತೇನೆ. ಇದನ್ನು ಮಾಡುವುದರಿಂದ ನಿಮ್ಮ ಸ್ನಾಯುಗಳು ಲೋಹದಷ್ಟು ಗಟ್ಟಿಯಾಗುತ್ತದೆ, ನರಗಳು ಸ್ಟೀಲ್ನಷ್ಟು ಗಟ್ಟಿಯಾಗುತ್ತದೆ ಮತ್ತು ಮೆದುಳು ಕರೆಂಟ್ನಷ್ಟು ವೇಗವಾಗುತ್ತದೆ. ಇದನ್ನು ಜಗತ್ತಿನ ಅತ್ಯುತ್ತಮ ವ್ಯಾಯಾಮ ಎಂದು ಪರಿಗಣಿಸಲಾಗುತ್ತದೆ. ಇದನ್ನು ಉಚಿತವಾಗಿ ಮಾಡಬಹುದು ಮತ್ತು ಯಾರು ಬೇಕಾದರೂ ಮಾಡಬಹುದು. ಪ್ರತಿಯೊಬ್ಬರೂ ಇದನ್ನು ಮಾಡಲೇಬೇಕು. ವ್ಯಾಯಾಮದ ಹೆಸರು ವಾಕಿಂಗ್ ಅಥವಾ ನಡೆದಾಡುವುದು. ಇನ್ನು ನಾನು ಇದರ 78 ಲಾಭಗಳ ಬಗ್ಗೆ ಹೇಳುತ್ತೇನೆ. ಮನುಷ್ಯ ಏಕೆ ನಡೆದಾಡಬೇಕು? ಇದರ ವೈಜ್ಞಾನಿಕ ಉತ್ತರ ಏನೆಂದರೆ, ಮಾನವನ ಶರೀರ ವೇಗವಾದ ಪ್ರಾಣಿಗಳನ್ನು ಆಯಾಸಗೊಳಿಸಿ ತಾನು ಬಚಾವಾಗಲು ಮತ್ತು ನಿಧಾನವಾದ ಪ್ರಾಣಿಗಳನ್ನು ಆಯಾಸಗೊಳಿಸಿ ಅವನ್ನು ಕೊಲ್ಲಲು ಮಾಡಲಾಗಿದೆ. ನೀವು ಓಡಾಡುವ ಸ್ಥಿತಿಯಲ್ಲಿದ್ದರೆ ಖಂಡಿತ ಓಡಾಡಲೇಬೇಕು. ಓಡಾಡುವುದು ಒಂದು ಸ್ವಾಭಾವಿಕ ಪ್ರಕ್ರಿಯೆ. ಓಡಾಡುವುದರಿಂದ ಅತ್ಯಂತ ಕಷ್ಟವಾದ ವ್ಯಾಯಾಮಗಳನ್ನು ಮಾಡುವಷ್ಟೇ ಲಾಭಗಳು ಸಿಗುತ್ತದೆ. ಇದನ್ನು ಒಬ್ಬ ಗರ್ಭಿಣಿ ಸಹ ಮಾಡಬಹುದು ಮತ್ತು 100 ವರ್ಷದ ವೃದ್ಧ ಕೂಡ ಸಲೀಸಾಗಿ ಮಾಡಬಹುದು. ನಡೆದಾಡಲು ನಿಮಗೆ ಯಾವುದೇ ರೀತಿಯ ಸಲಕರಣೆಗಳು ಬೇಕಾಗುವುದಿಲ್ಲ. ಹಾಗಾಗಿ ನೀವು ಇದನ್ನು ಯಾವಾಗ ಬೇಕಾದರೂ ಮಾಡಬಹುದು ಮತ್ತು ಎಷ್ಟು ಹೊತ್ತು ಬೇಕಾದರೂ ನಡೆದಾಡಬಹುದು. ನಡೆದಾಡುವುದರಿಂದ ಇಡೀ ಶರೀರಕ್ಕೆ ಲಾಭವಾಗುತ್ತದೆ. ಹಾಗಾಗಿ ಸಮಯ ಕಳೆದಂತೆ ನಿಮ್ಮ ಆರೋಗ್ಯ ಇನ್ನೂ ಉತ್ತಮವಾಗುತ್ತಾ ಹೋಗುತ್ತದೆ. ಎಷ್ಟು ಸಾಧ್ಯವೋ ಅಷ್ಟು ನಡೆದಾಡಿ. ನಡೆದಾಡುವುದರಿಂದ ದೇಹದ ಯಾವ ಯಾವ ಭಾಗಗಳಿಗೆ ಯಾವ ಯಾವ ಲಾಭಗಳಾಗುತ್ತವೆ ಎಂದು ತಿಳಿದುಕೊಳ್ಳಿ. ಮೆದುಳಿನಿಂದ ಪ್ರಾರಂಭಿಸೋಣ. ನಡೆದಾಡುವುದರಿಂದ ನಿಮ್ಮ ಮೆದುಳಿನ ಆಮ್ಲಜನಕದ ಪ್ರಮಾಣ ಹೆಚ್ಚುತ್ತದೆ. ಹಾಗಾಗಿ ನಿಮ್ಮ ಮೆದುಳು ಚುರುಕಾಗಿ ಮತ್ತು ಉತ್ತಮವಾಗಿ ಕೆಲಸ ಮಾಡಲು ಪ್ರಾರಂಭವಾಗುತ್ತದೆ. ನಿಮ್ಮ ಮಾನಸಿಕ ಜಾಗರೂಕತೆ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಮೆದುಳಿನ ಜ್ಞಾಪಕ ಶಕ್ತಿಯ ಕೇಂದ್ರದ ಜೀವಕೋಶಗಳು ಬೆಳವಣಿಗೆಯಾಗುತ್ತವೆ. ಇದು ನಿಮ್ಮ ಕಲಿಕೆಯನ್ನು ಉತ್ತಮಗೊಳಿಸುತ್ತದೆ ಮತ್ತು ಅದನ್ನು ಉತ್ತಮವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು. ನಡೆದಾಡುವುದರಿಂದ ನಿಮ್ಮ ಹಿಪ್ಪೋಕ್ಯಾಂಪಸ್ನ ಗಾತ್ರ ಬೆಳೆಯುತ್ತದೆ. ಇದರಿಂದ ನಿಮ್ಮ ಮೌಖಿಕ ಜ್ಞಾಪಕ ಶಕ್ತಿ, ಮೌಖಿಕವಾಗಿ ಕಲಿಯುವ ಕ್ಷಮತೆ ಮತ್ತು ಅಮೂರ್ತ ತಾರ್ಕಿಕತೆ ಹೆಚ್ಚುತ್ತದೆ. ಇದನ್ನೇ ಫ್ಲಾಯ್ಡ್ ಇಂಟೆಲಿಜೆನ್ಸ್ ಎಂದು ಕರೆಯುತ್ತಾರೆ. ಇದು ಒಬ್ಬ ವ್ಯಕ್ತಿಯ ಯೋಚಿಸುವ, ಅರ್ಥ ಮಾಡಿಕೊಳ್ಳುವ ಮತ್ತು ಕಲಿಯುವ ಅರ್ಹತೆಯಾಗಿರುತ್ತದೆ. ಫ್ಲಾಯ್ಡ್ ಇಂಟೆಲಿಜೆನ್ಸ್ ಶಿಕ್ಷಣ ಮತ್ತು ಅನುಭವದ ಜೊತೆ ಯಾವುದೇ ಸಂಬಂಧ ಹೊಂದಿಲ್ಲ. ಇದು ಒಬ್ಬ ವ್ಯಕ್ತಿಯು ಕಾರಣ ನೀಡುವ ಮತ್ತು ಮಾಹಿತಿಯನ್ನು ಸಂಸ್ಕರಿಸುವ ಕ್ಷಮತೆಯಾಗಿರುತ್ತದೆ. ಅಂದರೆ ಓಡಾಡುವುದರಿಂದ ನಿಮ್ಮ ಬುದ್ಧಿಯ ಕೌಶಲ್ಯದ ಜೊತೆಗೆ ನಿಮ್ಮ ಕಲಿಕೆಯ ಕ್ಷಮತೆ ಕೂಡ ಹೆಚ್ಚುತ್ತಾ ಹೋಗುತ್ತದೆ. ಅದರ ಜೊತೆಗೆ ನಿಮ್ಮ ಏಕಾಗ್ರತೆ ಕೂಡ ಹೆಚ್ಚುತ್ತಾ ಹೋಗುತ್ತದೆ. ಯಾರು ದೈಹಿಕವಾಗಿ ಸಕ್ರಿಯರಾಗಿರುವುದಿಲ್ಲವೋ ಅಥವಾ ಬಹಳ ಸಮಯದವರೆಗೆ ಕುಳಿತುಕೊಂಡು ಇರುವ ಕೆಲಸ ಮಾಡುವವರಲ್ಲಿ ಬುದ್ಧಿಮಾಂದ್ಯತೆ ಮತ್ತು ಮರೆಗುಳಿ ಕಾಯಿಲೆಗಳಾಗುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಯಾವಾಗಲೂ ಅಥವಾ ಬಹಳ ಹೊತ್ತಿನ ತನಕ ದೈಹಿಕರಾಗಿ ಸಕ್ರಿಯರಾಗಿಲ್ಲದಿರುವುದರಿಂದ ಹೀಗಾಗುತ್ತದೆ. ಇದರಿಂದ ನಿಧಾನವಾಗಿ ಹಿಪ್ಪೋಕ್ಯಾಂಪಸ್ನ ಗಾತ್ರ ಕಡಿಮೆಯಾಗುತ್ತದೆ. ಇದರಿಂದ ಮೆದುಳಿನ ಗಾತ್ರ ಕೂಡ ಕಡಿಮೆಯಾಗುತ್ತದೆ. ನಡೆದಾಡುವುದರಿಂದ ಹಿಪ್ಪೋಕ್ಯಾಂಪಸ್ನ ಗಾತ್ರ ಹೆಚ್ಚುತ್ತಾ ಹೋಗುತ್ತದೆ. ಇದರಿಂದಲೇ ಬುದ್ಧಿಮಾಂದ್ಯತೆ ಮತ್ತು ಮರೆಗುಳಿಯ ರೋಗಿಗಳಿಗೆ ಸಾಮಾನ್ಯವಾಗಿ ನಡೆದಾಡುವಂತೆ ಸಲಹೆ ನೀಡುತ್ತಾರೆ. ಬುದ್ಧಿಮಾಂದ್ಯತೆಯ ವ್ಯಕ್ತಿಗೆ ನೀಡುವ ಸಲಹೆಯನ್ನು ನೀವು ಮಾಡಲು ಪ್ರಾರಂಭಿಸಿದರೆ ನಿಮ್ಮ ಬುದ್ಧಿಶಕ್ತಿ ಮತ್ತು ಕಲಿಯುವ ಕ್ಷಮತೆ ಎಷ್ಟು ಹೆಚ್ಚುತ್ತದೆ ಎಂಬುದನ್ನು ನೀವೇ ಆಲೋಚಿಸಿ ನೋಡಿ. ಒಬ್ಬ ವ್ಯಕ್ತಿಯ ಮೆದುಳಿನ ಕ್ಷಮತೆ ಮತ್ತು ಕಲಿಯುವ ಕ್ಷಮತೆ ಹೆಚ್ಚಾದಾಗ ಅಥವಾ ಫ್ಲಾಯ್ಡ್ ಇಂಟೆಲಿಜೆನ್ಸ್ ಹೆಚ್ಚಾದಾಗ ಆತನ ಸೃಜನಶೀಲತೆ ಸಹ ಹೆಚ್ಚಾಗುತ್ತದೆ. ನೀವು ಇದನ್ನು ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳಬೇಕೆಂದಿದ್ದರೆ, ಜಗತ್ತಿನ ಮಹಾನ್ ತತ್ವಜ್ಞಾನಿಗಳು, ಮಹಾನ್ ಚಿಂತಕರು, ಅತ್ಯಂತ ಸೃಜನಾತ್ಮಕ ಉಪಾಯಗಳನ್ನು ನೀಡಿದ ಎಲ್ಲರೂ ಅತ್ಯಂತ ಹೆಚ್ಚು ನಡೆದಾಡುತ್ತಿದ್ದರು. ನಡೆದಾಡುವುದರಿಂದ ನಿಮ್ಮ ಪ್ಯೂಟಿಟರಿ ಗ್ರಂಥಿ ಹೆಚ್ಚು ಎಂಡೋರ್ಫಿನ್ ಅನ್ನು ಬಿಡುಗಡೆಗೊಳಿಸುತ್ತದೆ. ಇದರಿಂದ ನಿಮ್ಮ ಮೂಡ್ ಉತ್ತಮವಾಗುತ್ತದೆ. ನೀವು ಖುಷಿಯಿಂದ ಇರುತ್ತೀರಿ. ನಿಮ್ಮ ಒತ್ತಡ ಕಡಿಮೆ ಇರುತ್ತದೆ ಮತ್ತು ನೀವು ಆರಾಮವನ್ನು ಅನುಭವಿಸುತ್ತೀರಿ. ಅಂದರೆ ನಿಮಗೆ ಖಿನ್ನತೆ ಅಥವಾ ಋಣಾತ್ಮಕ ಯೋಚನೆಗಳು ಬರುತ್ತಿದ್ದರೆ ನೀವು ಕೇವಲ ನಡೆದಾಡಲು ಪ್ರಾರಂಭಿಸಿ. ಆಗ ನೀವು ಖಿನ್ನತೆಯಿಂದಲೂ ಹೊರಬರುತ್ತೀರಿ ಮತ್ತು ಋಣಾತ್ಮಕ ಯೋಚನೆಗಳು ಬರುವುದು ಕೂಡ ನಿಂತು ಹೋಗುತ್ತವೆ. ನಡೆದಾಡುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ. ಹಾಗಾಗಿ ನೀವು ಶಾಂತರಾಗಿರುತ್ತೀರಿ ಮತ್ತು ನಡೆದಾಡುವುದರಿಂದ ನಿಮಗೆ ಸ್ವಲ್ಪ ಆಯಾಸ ಕೂಡ ಆಗುತ್ತದೆ. ಹಾಗಾಗಿ ನಿದ್ರೆ ಕೂಡ ಉತ್ತಮವಾಗಿ ಬರುತ್ತದೆ. ನಿಮಗೆ ನಿದ್ರೆ ಸರಿ ಬರದಿದ್ದರೆ ಅಥವಾ ನಿದ್ರಾಹೀನತೆ ಇದ್ದರೆ ನೀವು ನಡೆದಾಡಲು ಪ್ರಾರಂಭ ಮಾಡಿ ಮತ್ತು ನಿಮಗೆ ಬಹಳ ಉತ್ತಮ ಮತ್ತು ಗಾಢ ನಿದ್ರೆ ಬರಲು ಪ್ರಾರಂಭವಾಗುತ್ತದೆ. ನಿದ್ರೆಗಾಗಿ ನೀವು ನಿದ್ದೆ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ನಡೆದಾಡಲು ಪ್ರಾರಂಭ ಮಾಡಿ ಮತ್ತು 15-20 ದಿನಗಳಲ್ಲಿ ನಿಮ್ಮ ತೊಂದರೆ ದೂರವಾಗುತ್ತದೆ. ಈಗ ಹೃದಯನಾಳದ ವ್ಯವಸ್ಥೆಯ ಬಗ್ಗೆ ಮಾತನಾಡೋಣ. ಓಡಾಡುವುದರಿಂದ ವ್ಯಕ್ತಿಯ ಹೃದಯದ ಕ್ಷಮತೆ ಹೆಚ್ಚುತ್ತದೆ.
ಇದರಿಂದ ನಿಮ್ಮ ಶರೀರದ ಎಲ್ಲ ಅಂಗಗಳಿಗೂ ಹೆಚ್ಚು ಮತ್ತು ಉತ್ತಮ ರೀತಿಯಲ್ಲಿ ಆಮ್ಲಜನಕ ಸಿಗುತ್ತದೆ. ಇದರಿಂದ ನಿಮ್ಮ ಶರೀರದ ಎಲ್ಲ ಅಂಗಗಳು ಹೆಚ್ಚು ದಕ್ಷತೆಯಿಂದ ಕೆಲಸ ಮಾಡಲು ಪ್ರಾರಂಭಿಸುತ್ತವೆ. ನಿಮ್ಮ ಶಕ್ತಿ ಮತ್ತು ದಕ್ಷತೆ ಹೆಚ್ಚುತ್ತದೆ. ನಿಮ್ಮ ಜೀವನದ ಗುಣಮಟ್ಟ ಉತ್ತಮವಾಗುತ್ತದೆ ಮತ್ತು ನೀವು ನಿಮ್ಮ ಎಲ್ಲ ಶಕ್ತಿ ಮತ್ತು ಏಕಾಗ್ರತೆಯ ಜೊತೆಗೆ ನಿಮ್ಮ ಕೆಲಸವನ್ನು ಮಾಡುತ್ತೀರಿ. ಅಂದರೆ ಸಾಮಾನ್ಯವಾಗಿ ನಿಮಗೆ ಆಯಾಸವಾಗುತ್ತಿದ್ದರೆ ಅಥವಾ ನಿಮ್ಮ ಎನರ್ಜಿ ಲೆವೆಲ್ ಕಡಿಮೆ ಇದ್ದರೆ ನೀವು ನಡೆದಾಡಲು ಪ್ರಾರಂಭಿಸಿ ಮತ್ತು ನಿಧಾನವಾಗಿ ಆಯಾಸ ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತು ನಿಮ್ಮ ಎನರ್ಜಿ ಲೆವೆಲ್ ಹೆಚ್ಚುತ್ತಾ ಹೋಗುತ್ತದೆ. ನಡೆದಾಡುವುದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಹೇಗೆಂದರೆ ರೋಗ ನಿರೋಧಕ ವ್ಯವಸ್ಥೆ ಸಂಪೂರ್ಣವಾಗಿ ಆಮ್ಲಜನಕದ ಮೇಲೆ ನಿರ್ಧಾರವಾಗಿದೆ. ಅಂದರೆ ಹೆಚ್ಚು ಆಮ್ಲಜನಕವೋ ಅಷ್ಟೇ ಹೆಚ್ಚು ರೋಗ ನಿರೋಧಕ ಶಕ್ತಿ. ಎಷ್ಟು ಹೆಚ್ಚು ರೋಗ ನಿರೋಧಕ ಶಕ್ತಿಯೋ ಅಷ್ಟು ಹೆಚ್ಚು ವರ್ಷ ಬದುಕುತ್ತೀರಿ. ನಡೆದಾಡುವುದರಿಂದ ನಿಮ್ಮ ಜೀವನ ಸುದೀರ್ಘವಾಗುವುದರ ಜೊತೆಗೆ ನಿಮ್ಮ ಜೀವನ ಉತ್ತಮ ಕೂಡ ಆಗುತ್ತದೆ. ನಡೆದಾಡುವುದರಿಂದ ಹೃದಯದ ಬಹುತೇಕ ಎಲ್ಲ ರೋಗಗಳಿಂದ ದೂರವಿರಬಹುದು. ಅಂದರೆ ನಿಮ್ಮ ಕುಟುಂಬದ ಇತಿಹಾಸದಲ್ಲಿ ಹೃದಯದ ರೋಗಗಳು ಅಥವಾ ಹೃದಯದ ಅಸ್ವಸ್ಥತೆಗಳಿದ್ದರೆ ನೀವು ಅತ್ಯಂತ ಬೇಗ ಅಂದರೆ ಯೌವನದಲ್ಲೇ ನಡೆದಾಡುವ ಅಭ್ಯಾಸ ಮಾಡಬೇಕು. ನೀವು ಇಂಟರ್ನೆಟ್ಗೆ ಕೊಡುವಷ್ಟೇ ಮಹತ್ವವನ್ನು ನಡೆದಾಡುವುದಕ್ಕೂ ನೀಡಬೇಕು. ಏಕೆಂದರೆ ಪ್ರತಿದಿನ ಓಡಾಡುವವರಲ್ಲಿ ಹೃದಯದ ರೋಗಗಳು ಬರುವ ಸಂಭವನೀಯತೆ 82% ಕಡಿಮೆ ಇರುತ್ತದೆ. ಈಗ ರಕ್ತ ಪರಿಚಲನಾ ವ್ಯೂಹದ ಬಗ್ಗೆ ಮಾತನಾಡೋಣ. ನಡೆದಾಡುವುದರಿಂದ ನಿಮ್ಮ ರಕ್ತ ಪರಿಚಲನೆ ವೇಗವಾಗುತ್ತದೆ. ಇದರಿಂದ ನಮ್ಮ ಅಪಧಮನಿಗಳಲ್ಲಿ ದದ್ದುಗಳು ಸಂಗ್ರಹವಾಗುವುದಿಲ್ಲ. ಮೊದಲೇ ಸಂಗ್ರಹವಾಗಿದ್ದ ದದ್ದುಗಳಿದ್ದರೆ ಅವು ಸಹ ನಾಶವಾಗುತ್ತವೆ. ಅಂದರೆ ನೀವು ನಡೆದಾಡಲು ಪ್ರಾರಂಭಿಸಿದರೆ ನೀವು ಫೆರಿಫೆರಲ್ ಆರ್ಟರಿ ಡಿಸೀಸ್, ಎಂಜೈನಾ, ಆರ್ಟಿರೋಸ್ಕಿರೋಸಿಸ್, ಹೈಪರ್ ಟೆನ್ಷನ್ ನಂತಹ ರೋಗಗಳಿಂದ ಯಾವಾಗಲೂ ದೂರವಿರುತ್ತೀರಿ. ರಕ್ತದ ಲಿಪಿಡ್ ಲೆವೆಲ್ ಸಹ ಸರಿಯಾಗಿ ಇರುತ್ತದೆ. ನಡೆದಾಡುವುದರಿಂದ ರಕ್ತದ ಕೊಬ್ಬಿನ ಪ್ರಮಾಣ ಸಹ ಸಮತೋಲನದಲ್ಲಿರುತ್ತದೆ. ನಡೆದಾಡುವುದರಿಂದ ನಿಮ್ಮ HDL ಕೊಬ್ಬಿನ ಪ್ರಮಾಣ ಹೆಚ್ಚುತ್ತದೆ ಮತ್ತು LDL ಕೊಬ್ಬಿನ ಪ್ರಮಾಣ ಕಡಿಮೆಯಾಗುತ್ತದೆ. ಈಗ ಶ್ವಾಸಾಂಗ ವ್ಯೂಹಕ್ಕೆ ಬರೋಣ. ನಡೆದಾಡುವುದರಿಂದ ನಿಮ್ಮ ಶ್ವಾಸಕೋಶದ ಕ್ಷಮತೆ ಹೆಚ್ಚಾಗುತ್ತದೆ. ಅಂದರೆ ನೀವು ಹೆಚ್ಚು ಆಮ್ಲಜನಕ ಎಳೆದುಕೊಳ್ಳಲು ಸುಲಭವಾಗುತ್ತದೆ ಮತ್ತು ಅದನ್ನು ಉತ್ತಮವಾಗಿ ಬಳಸಿಕೊಳ್ಳಬಹುದು. ನಮ್ಮ ಶರೀರದಲ್ಲಿ ನಿರಂತರವಾಗಿ ಉತ್ಪತ್ತಿಯಾಗುತ್ತಿರುವ ಎಲ್ಲ ವಿಷ ಪದಾರ್ಥಗಳು ಆಮ್ಲಜನಕದಿಂದ ತಟಸ್ಥಗೊಳ್ಳುತ್ತವೆ ಮತ್ತು ನಿಮ್ಮ ಶರೀರದಿಂದ ಹೊರಹೋಗುತ್ತವೆ. ನಿಮಗೆ ಅಸ್ತಮಾ ಅಥವಾ ಯಾವುದೇ ರೀತಿಯ ಉಸಿರಾಟದ ತೊಂದರೆ ಇದ್ದಲ್ಲಿ ನೀವು ಕೇವಲ ನಡೆದಾಡಲು ಪ್ರಾರಂಭಿಸಿ ಮತ್ತು ನಿಧಾನವಾಗಿ ಅವೆಲ್ಲವೂ ದೂರವಾಗುತ್ತದೆ. ಅಸ್ತಮಾ ಅಥವಾ ಇನ್ಯಾವುದೇ ಶ್ವಾಸಕೋಶದ ತೊಂದರೆ ಇರುವವರು ವ್ಯಾಯಾಮ ಮಾಡುವುದಿಲ್ಲ, ಏಕೆಂದರೆ ಅವರಿಗೆ ವ್ಯಾಯಾಮ ಮಾಡಿದರೆ ಅಸ್ತಮಾ ಮತ್ತೆ ಬರಬಹುದು ಎಂದು ತಿಳಿದುಕೊಳ್ಳುತ್ತಾರೆ. ಇದು ಸತ್ಯ ಕೂಡ ಹೌದು. ಅಸ್ತಮಾ ಅಥವಾ ಇನ್ಯಾವುದೇ ಉಸಿರಾಟದ ತೊಂದರೆ ಇರುವವರು ಹೃದಯ ದುರ್ಬಲವಾಗಿರುತ್ತದೆ. ಹಾಗಾಗಿ ವ್ಯಾಯಾಮ ಮಾಡದಿದ್ದರೆ ಅದು ಇನ್ನೂ ದುರ್ಬಲವಾಗುತ್ತದೆ. ಹಾಗಾಗಿ ಅಸ್ತಮಾ ಅಥವಾ ಉಸಿರಾಟದ ತೊಂದರೆ ಇರುವವರು ಭಾರವಾದ ವ್ಯಾಯಾಮವನ್ನು ಮಾಡಲೇಬಾರದು. ಅಂತಹವರು ಖಡಾಖಂಡಿತವಾಗಿ ನಡೆದಾಡಬೇಕು. ಪ್ರಾರಂಭಿಸುವಾಗ 10 ನಿಮಿಷದಿಂದ ಪ್ರಾರಂಭಿಸಬೇಕು ಮತ್ತು ಪ್ರತಿದಿನ 1 ನಿಮಿಷ ಹೆಚ್ಚು ಮಾಡುತ್ತಾ ಹೋಗಬೇಕು. ಯಾವ ವೇಗದಲ್ಲಿ ಅವರು ಉಸಿರಾಡಿದರೆ ಮೂಗಿನ ಮೂಲಕ ಆರಾಮವಾಗಿ ಉಸಿರಾಡಬಹುದೋ ಅದೇ ವೇಗದಲ್ಲಿ ಮಾತ್ರ ನಡೆದಾಡಬಹುದು. ಬಾಯಿಯಿಂದ ಉಸಿರಾಡುವುದನ್ನು ಕಡಿಮೆ ಮಾಡಬೇಕು. ಬಾಯಿಯಿಂದ ಉಸಿರಾಡುವ ಪರಿಸ್ಥಿತಿ ಬಂದರೆ ನಿಮ್ಮ ನಡೆದಾಡುವ ವೇಗವನ್ನು ಕಡಿಮೆ ಮಾಡಿ ಅಥವಾ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳಿ. ನಾನು ನಿಮಗೆ ಹೇಳಿದ ಅಸ್ತಮಾ ಅಥವಾ ಉಸಿರಾಟದ ಸಮಸ್ಯೆಗಳನ್ನು ನನ್ನ ಸ್ವಂತ ಅನುಭವದಿಂದ ಮತ್ತು ಜವಾಬ್ದಾರಿಯಿಂದ ಹೇಳಿದ್ದೇನೆ. ಏಕೆಂದರೆ 15-16 ವರ್ಷಗಳ ಹಿಂದೆ ನನಗೆ ದೊಡ್ಡ ಪ್ರಮಾಣದಲ್ಲಿಯೇ ಅಸ್ತಮಾ ಇತ್ತು. ಪ್ರತಿ ತಿಂಗಳು ಸಾವಿರಾರು ರೂಪಾಯಿಗಳ ಔಷಧಿ ತೆಗೆದುಕೊಳ್ಳುತ್ತಿದ್ದೆ. ಹಾಗಾಗಿ ನೆಬ್ಯುಲೈಸರ್ನಿಂದ ಹಿಡಿದು ಸ್ಟಿರಾಯ್ಡ್ನವರೆಗೆ ನೀವು ಅಸ್ತಮಾಕ್ಕಾಗಿ ಏನೇ ತೆಗೆದುಕೊಳ್ಳುತ್ತಿದ್ದರೂ ನೀವು ಅದನ್ನು ತೆಗೆದುಕೊಳ್ಳುತ್ತೀರಿ ಅಥವಾ ಅದರ ಜೊತೆಗೆ ಪ್ರತಿದಿನ ಓಡಾಡುವುದನ್ನು ಪ್ರಾರಂಭಿಸಿ. ನೆಲ್ಲಿಕಾಯಿಯ ಮುರಬ್ಬಾವನ್ನು ಸೇವಿಸಲು ಪ್ರಾರಂಭಿಸಿ. ನಿಮ್ಮ ಅಸ್ತಮಾಕ್ಕೆ ಅಲರ್ಜಿ ಕಾರಣವಲ್ಲದಿದ್ದರೆ ನಿಮ್ಮ ಅಸ್ತಮಾ ಸಂಪೂರ್ಣ ಗುಣವಾಗುತ್ತದೆ. ಇದಕ್ಕೆ ಹೊರತಾಗಿ ನಡೆದಾಡುವುದರಿಂದ ಮೂಗು ಸೋರುವಿಕೆ, ಬ್ರಾಂಕೈಟಿಸ್, ಗಂಟಲು ಊತ, ವಾತಶೋಥ, ನ್ಯುಮೋನಿಯಾ, ಕ್ಷಯ ರೋಗ ಇತ್ಯಾದಿ ರೋಗಗಳಿಂದಲೂ ಸಹ ಮುಕ್ತಿ ಸಿಗುತ್ತದೆ. ನಡೆದಾಡುವುದರಿಂದ ನಿಮ್ಮ ಸ್ನಾಯುಗಳು ಬಲಯುತವಾಗುತ್ತವೆ ಮತ್ತು ಸಂಧಿಗಳು ಕೂಡ ಗಟ್ಟಿ ಹಾಗೂ ಇಲಾಸ್ಟಿಕ್ ಆಗುತ್ತವೆ. ನಿಮ್ಮ ಮೂಳೆಗಳು ಗಟ್ಟಿಯಾಗುತ್ತಾ ಹೋಗುತ್ತದೆ, ಏಕೆಂದರೆ ನಡೆದಾಡುವುದರಿಂದ ಮೂಳೆಯ ಸಾಂದ್ರತೆ ಉತ್ತಮವಾಗುತ್ತದೆ.
ಹಾಗಾಗಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವತಿಯರು ಓಡಾಡಲೇಬೇಕು. ಏಕೆಂದರೆ ಮಹಿಳೆಯರು 35 ವರ್ಷ ದಾಟಿದ ನಂತರ ಅವರ ಮೂಳೆಗಳ ಸಾಂದ್ರತೆ ಕಡಿಮೆಯಾಗುತ್ತಾ ಹೋಗುತ್ತದೆ. ನಿಮ್ಮ ಕುಟುಂಬದಲ್ಲಿ ಅರ್ಥೈಟಿಸ್ ಇದ್ದರೆ ನೀವು ಬಹಳ ಚಿಕ್ಕ ವಯಸ್ಸಿನಿಂದಲೇ ನಡೆದಾಡುವುದನ್ನು ಅಭ್ಯಾಸ ಮಾಡಬೇಕು. ಈಗ ಜೀರ್ಣಾಂಗ ವ್ಯೂಹಕ್ಕೆ ಬರೋಣ. ನಡೆದಾಡುವುದರಿಂದ ನಿಮ್ಮ ಕರುಳಿನ ಪ್ರತಿದಿನದ ಚಲನೆ ಹೆಚ್ಚಾಗುತ್ತದೆ. ಇದರಿಂದ ನೀವು ಸೇವಿಸಿದ ಆಹಾರ ಅಲ್ಲೇ ಕೊಳೆಯುವ ಬದಲು ಜೀರ್ಣವಾಗಿ ನಿಮ್ಮ ಮಲಬದ್ಧತೆಯ ಸಮಸ್ಯೆ ಕೂಡ ದೂರವಾಗುತ್ತದೆ. ನಡೆದಾಡುವುದರಿಂದ ಜೀರ್ಣಾಂಗ ವ್ಯವಸ್ಥೆಗೆ ಆಗುವ ಲಾಭಗಳ ಬಗ್ಗೆ ಇಡೀ ಪುಸ್ತಕವನ್ನೇ ಬರೆಯಬಹುದು. ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿ ಇಲ್ಲದಿದ್ದರೆ, ಖಾರವಾದ ತೇಗು ಬರುತ್ತಿದ್ದರೆ, ವಾಂತಿ ಬರುವಂತೆ ಆಗುತ್ತಿದ್ದರೆ, ಗ್ಯಾಸ್ನ ತೊಂದರೆ ಇದ್ದರೆ, ಹೊಟ್ಟೆಯಲ್ಲಿ ನೋವು ಇದ್ದರೆ ನೀವು ನಡೆದಾಡಲು ಪ್ರಾರಂಭ ಮಾಡಿ ಮತ್ತು ನಿಮ್ಮ ಎಲ್ಲ ತೊಂದರೆಗಳು 1 ವಾರದಿಂದಲೇ ಸರಿಯಾಗಲು ಪ್ರಾರಂಭವಾಗುತ್ತದೆ. ನಡೆದಾಡುವುದರಿಂದ ನಿಮ್ಮ ತೂಕ ಸಹ ಮಿತಿಯಲ್ಲಿರುತ್ತದೆ. ಅಂದರೆ ನೀವು ತೆಳ್ಳಗಿದ್ದರೆ ನಿಮ್ಮ ತೂಕ ಹೆಚ್ಚಲು ಪ್ರಾರಂಭವಾಗುತ್ತದೆ. ನೀವು ದಪ್ಪಗಿದ್ದರೆ ನಿಮ್ಮ ತೂಕ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಬಹಳ ತೆಳ್ಳಗಿರುವವರು ಓಡಾಡುವುದರಿಂದ ನಾವು ಇನ್ನೂ ತೆಳ್ಳಗಾಗುತ್ತೇವೆ ಎಂದುಕೊಂಡು ಓಡಾಡುವುದೇ ಇಲ್ಲ. ಓಡಾಡುವುದರಿಂದ ತೂಕ ಕಡಿಮೆಯಾಗುವುದಿದ್ದರೆ ಸೇನೆಯ ಸಿಪಾಯಿಗಳಿಗೆ ಪರೇಡ್ ಮಾಡುತ್ತಿರಲಿಲ್ಲ. ಹಾಗಾಗಿ ನೀವು ನಿಮ್ಮ ಸರಿಯಾದ ತೂಕ ಹೊಂದಬೇಕಿದ್ದಲ್ಲಿ ನೀವು ನಡೆದಾಡಲೇಬೇಕು. ಓಡಾಡುವುದರಿಂದ ನಿಮ್ಮ ಚಯಾಪಚಯ ಕ್ರಿಯೆಗಳು ವೃದ್ಧಿಸುತ್ತದೆ. ಇದರ ಪ್ರಯೋಜನವೇನೆಂದರೆ ನೀವು ಮಲಗಿದ್ದಾಗಲೂ ಸಹ ನಿಮ್ಮ ಕ್ಯಾಲೋರಿಗಳು ಕಡಿಮೆಯಾಗುತ್ತಿರುತ್ತದೆ. ಇದರಿಂದ ನಿಮ್ಮ ದೇಹಕ್ಕೆ ಶ್ರೆಡೆಡ್ ಲುಕ್ ಸಿಗುತ್ತದೆ. ಅಂದರೆ ನಿಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗುವುದಿಲ್ಲ ಮತ್ತು ನಿಮ್ಮ ಕಟ್ಗಳು ಕಾಣಿಸತೊಡಗುತ್ತವೆ. ಟೈಪ್ 2 ಡಯಾಬಿಟಿಸ್ ಅಥವಾ ಮಧುಮೇಹ ಇರುವವರಿಗೆ ವೈದ್ಯರು ನಡೆದಾಡುವಂತೆ ಸಲಹೆ ನೀಡುತ್ತಾರೆ. ನಿಮ್ಮ ಪರಿವಾರದಲ್ಲಿ ಟೈಪ್ 2 ಡಯಾಬಿಟಿಸ್ ಇದ್ದರೆ ನೀವು ಬಹಳ ಚಿಕ್ಕ ವಯಸ್ಸಿನಿಂದಲೇ ನಡೆದಾಡುವುದನ್ನು ಪ್ರಾರಂಭ ಮಾಡಿಕೊಳ್ಳಬೇಕು. ನಡೆದಾಡುವುದರಿಂದ ನಿಮ್ಮ ಜೀರ್ಣಾಂಗ ಕ್ರಿಯೆ ಉತ್ತಮವಾಗಿ ಆಗುತ್ತದೆ. ನೀವು ಸೇವಿಸಿದ ಆಹಾರದ ಪೋಷಕಾಂಶಗಳು ಸರಿಯಾಗಿ ದೇಹ ಹೀರಿಕೊಳ್ಳಲು ಸಾಧ್ಯವಾಗುತ್ತದೆ. ನೀವು ಎಷ್ಟೇ ಉತ್ತಮ ಆಹಾರ ಅಥವಾ ಎಷ್ಟೇ ದುಬಾರಿ ಆಹಾರ ಏನೇ ತಿಂದರೂ ನೀವು ಅದನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲದಿದ್ದರೆ ಅದು ನಿಮಗೆ ಯಾವುದೇ ಲಾಭ ನೀಡಲು ಸಾಧ್ಯವಾಗುವುದಿಲ್ಲ. ಬದಲಾಗಿ ಅವುಗಳನ್ನು ತಿನ್ನುವುದರಿಂದ ನಿಮಗೆ ಮಲಬದ್ಧತೆ ಪ್ರಾರಂಭವಾಗುತ್ತದೆ. ನಿಮ್ಮ ಜೀರ್ಣಕ್ರಿಯೆ ಉತ್ತಮವಾಗಿದ್ದಾಗ ನೀವು ಒಣಗಿದ ರೊಟ್ಟಿ ತಿಂದರೂ ಬಾದಾಮಿ, ಗೋಡಂಬಿ, ಪಿಸ್ತಾ, ಅಕ್ರೋಟ್ ತಿಂದಷ್ಟೇ ಪೋಷಕಾಂಶಗಳು ಸಿಗುತ್ತದೆ. ಇವೆಲ್ಲ ನಡೆದಾಡುವುದರಿಂದ ಆಗುವ ಲಾಭಗಳಾಯಿತು. ಈಗ ನಡೆದಾಡುವ ಸರಿಯಾದ ಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಹೆಚ್ಚು ದೈಹಿಕವಾಗಿ ಸಕ್ರಿಯರಾಗಿಲ್ಲದಿದ್ದರೆ ನೀವು 10 ನಿಮಿಷ ನಡೆದಾಡುವುದರಿಂದ ಪ್ರಾರಂಭಿಸಿ. ಪ್ರತಿದಿನ 1 ನಿಮಿಷ ಹೆಚ್ಚಿಸಿ. ಎಲ್ಲಿಯವರೆಗೆ ನಿಮ್ಮ ನಡೆದಾಡಲು ಸಮಯ 120 ನಿಮಿಷಗಳಾಗುವುದಿಲ್ಲವೋ ಅಲ್ಲಿಯವರೆಗೆ ಪ್ರತಿದಿನ 1 ನಿಮಿಷ ಹೆಚ್ಚಿಸಿಕೊಳ್ಳಬೇಕು. 110 ದಿನಗಳ ಬಳಿಕ ನಿಮ್ಮ ನಡೆದಾಡುವ ಅಭ್ಯಾಸ 120 ನಿಮಿಷಗಳಾದಾಗ ನೀವು 1 ಗಂಟೆ ಬೆಳಗ್ಗೆ ಮತ್ತು 1 ಗಂಟೆ ಸಂಜೆ ನಡೆದಾಡಿ. ಈಗ ಹೇಳಿರುವ 120 ನಿಮಿಷಗಳ ಕನಿಷ್ಠ ಮಿತಿ, ಅಂದರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಕನಿಷ್ಠ ಅಂದರೂ ಇಷ್ಟು ನಡೆಯಲೇಬೇಕು. ಅಂತಾರಾಷ್ಟ್ರೀಯ ಮಾಹಿತಿಯ ಪ್ರಕಾರ ಪ್ರತಿಯೊಬ್ಬನು ಪ್ರತಿದಿನ 10,000 ಹೆಜ್ಜೆಗಳನ್ನು ನಡೆಯಲೇಬೇಕು. ಸಾಮಾನ್ಯವಾಗಿ ವ್ಯಕ್ತಿ 1 ನಿಮಿಷಕ್ಕೆ 85 ಅಥವಾ 95 ಅಥವಾ 105 ಹೆಜ್ಜೆಗಳನ್ನು ನಡೆದಾಡುತ್ತಾನೆ. ನೀವು ಪ್ರತಿದಿನ 2 ಗಂಟೆ ನಡೆದರೆ ಹೆಜ್ಜೆಗಳನ್ನು ಲೆಕ್ಕ ಮಾಡುವ ಅವಶ್ಯಕತೆ ಇರುವುದಿಲ್ಲ. ನೀವು ನಡೆದಾಡಲು ಹೋಗುವ ಸ್ಥಳದಲ್ಲಿ ವಾಯು ಮಾಲಿನ್ಯ ಇದ್ದರೆ ನೀವು ಟ್ರೆಡ್ಮಿಲ್ ಖರೀದಿ ಮಾಡಿ ಮತ್ತು ಮನೆಯಲ್ಲಿ ಸಾಧ್ಯವಾದಷ್ಟು ಗಿಡಗಳನ್ನು ನೆಡಿ ಮತ್ತು ಮನೆಯಲ್ಲಿಯೇ ವಾಕಿಂಗ್ ಮಾಡಿ. ಅತ್ಯಂತ ಬಿಸಿಲು ಅಥವಾ ಚಳಿ ಇಲ್ಲದಿದ್ದರೆ ಸಾಧ್ಯವಾದಷ್ಟು ಬರಿಗಾಲಲ್ಲೇ ನಡೆಯಬೇಕು. ಇದರ ಅತ್ಯುತ್ತಮ ಲಾಭ ಏನೆಂದರೆ ಬರಿಗಾಲಿನಿಂದ ನಡೆಯುವುದರಿಂದ ನಿಮಗೆ ಅಕ್ಯುಪ್ರೆಷರ್ನ ಲಾಭ ಸಹ ಸಿಗುತ್ತದೆ. ಆದರೆ ಅತ್ಯಂತ ಬಿಸಿಲು ಅಥವಾ ಚಳಿ ಇದ್ದರೆ ಬೂಟನ್ನು ಹಾಕಿಕೊಂಡು ನಡೆಯಬೇಕು. ನಡೆದಾಡುವ ಅಭ್ಯಾಸ ಮಾಡುವಾಗ ಚಪ್ಪಲಿ ಯಾವಾಗಲೂ ಕ್ಯಾನ್ವಾಸ್ನದ್ದೇ ಹಾಕಿಕೊಳ್ಳಬೇಕು. ಓಡಾಡುವಾಗ ಯಾವಾಗಲೂ 1 ಬಾಟಲ್ ನೀರನ್ನು ಇಟ್ಟುಕೊಳ್ಳಬೇಕು. ಅಂದರೆ ನೀವು ಓಡಾಡುವಾಗ ನಿಮಗೆ ಬಾಯಾರಿಕೆ ಆಗುತ್ತಿದೆ ಮತ್ತು ನಿಮ್ಮ ಬಳಿ ಕುಡಿಯಲು ನೀರು ಇಲ್ಲದಿರುವ ಸನ್ನಿವೇಶ ಯಾವತ್ತೂ ಬರಬಾರದು. ಏಕೆಂದರೆ ನಿಮ್ಮ ದೇಹ ಸರಿಯಾಗಿ ಹೈಡ್ರೇಟ್ ಆಗಿದ್ದಾಗ ಮಾತ್ರ ನಿಮಗೆ ಓಡಾಡುವುದರ ಲಾಭ ಸಿಗುತ್ತದೆ. ಓಡಾಡುವಾಗ ಯಾವಾಗಲೂ ಮೂಗಿನಿಂದಲೇ ಉಸಿರನ್ನು ತೆಗೆದುಕೊಳ್ಳಬೇಕು ಮತ್ತು ಬಾಯಿಯಿಂದ ಬಿಡಬೇಕು. ಇದೇ ಉನ್ನತ ಸ್ತರದ ಆಟಗಾರರು ಮಾಡುವ ಅಭ್ಯಾಸ. ಇದನ್ನು ಮಾಡುವುದರಿಂದ ಹೇಗೆ ನಿಮ್ಮ ಸ್ನಾಯುಗಳು ಲೋಹದಷ್ಟು ಗಟ್ಟಿಯಾಗುತ್ತದೆ, ನರಗಳು ಸ್ಟೀಲ್ನಷ್ಟು ಗಟ್ಟಿಯಾಗುತ್ತದೆ ಮತ್ತು ಮೆದುಳು ಕರೆಂಟ್ನಷ್ಟು ವೇಗವಾಗುತ್ತದೆ. ಸಹಿಷ್ಣುತೆಯನ್ನು ಬೆಳೆಸಿಕೊಳ್ಳಲು ಇರುವ 4 ಮಾರ್ಗಗಳಲ್ಲಿ ಅತ್ಯಂತ ಪರಿಣಾಮಕಾರಿ ಮಾರ್ಗ ಎಂದರೆ ಅದು ನಿರಂತರ ಅಭ್ಯಾಸ.
ಇದರಲ್ಲಿ ಒಂದು ಮಧ್ಯಮ ಸ್ತರದ ವ್ಯಾಯಾಮವನ್ನು ಬಹಳ ದೀರ್ಘ ಅವಧಿಯವರೆಗೆ ಮಾಡಲಾಗುತ್ತದೆ. ಓಡಾಡುವುದನ್ನು ನಿರಂತರವಾಗಿ ಮತ್ತು ದೀರ್ಘ ಅವಧಿಯವರೆಗೆ ಮಾಡಬಹುದು. ಇದನ್ನು ಮಾಡುವುದರಿಂದ ನಿಮ್ಮ ಲಿವರ್ ಮತ್ತು ಸ್ನಾಯುಗಳಲ್ಲಿ ಗ್ಲೈಕೋಜನ್ನ ಪ್ರಮಾಣ ಹೆಚ್ಚುತ್ತದೆ ಮತ್ತು ನಿಮ್ಮ ಮೈಟೋಕಾಂಡ್ರಿಯಾದ ಗಾತ್ರ ಮತ್ತು ಸಂಖ್ಯೆ ಕೂಡ ಹೆಚ್ಚಾಗುತ್ತದೆ. ಮೈಟೋಕಾಂಡ್ರಿಯಾ ಜೀವಕೋಶದ ಪವರ್ ಗೌಸ್ ಆಗಿದೆ. ಎಷ್ಟು ಹೆಚ್ಚು ಮೈಟೋಕಾಂಡ್ರಿಯಾ ಇರುತ್ತದೆಯೋ ಅಷ್ಟು ಹೆಚ್ಚು ಶಕ್ತಿ ಇರುತ್ತದೆ. ಅಂದರೆ ಓಡಾಡುವುದರಿಂದ ನಿಮ್ಮ ಸ್ನಾಯುಗಳು ಲೋಹದಷ್ಟು ಗಟ್ಟಿಯಾಗುತ್ತದೆ. ಓಡಾಡುವಾಗ ನೀವು ಸಂಪೂರ್ಣವಾಗಿ ನಿಮ್ಮ ಗಮನವನ್ನು ಶ್ವಾಸಕೋಶವನ್ನು ಸಂಪೂರ್ಣವಾಗಿ ತುಂಬುವುದರಲ್ಲಿ ಮತ್ತು ಖಾಲಿ ಮಾಡುವುದರಲ್ಲಿ ಹಾಕುವುದರಿಂದ ಇದು ಓಡಾಡುವ ಧ್ಯಾನದಂತಾಗುತ್ತದೆ. ಧ್ಯಾನ ಮಾಡುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಹೆಚ್ಚುತ್ತದೆ, ಭಾವನಾತ್ಮಕ ಬುದ್ಧಿವಂತಿಕೆ ಹೆಚ್ಚುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಹಾಗಾಗಿ ಓಡಾಡುವುದರಿಂದ ನಿಮ್ಮ ನರಗಳು ಸ್ಟೀಲ್ನಷ್ಟು ಗಟ್ಟಿಯಾಗುತ್ತವೆ ಮತ್ತು ನಿಮ್ಮ ಮೆದುಳು ಕರೆಂಟ್ನಷ್ಟು ವೇಗವಾಗುತ್ತದೆ.